ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ಅಂತಂದ್ರೆ ನೀವು 1 ಇಯರ್ ಆಗ್ತಾನೆ ಬಂತು. ಸೊ ಇನ್ನೇನು 1 ಮಂತ್ ಅಷ್ಟೇ ನನಗೆ ಟೈಮ್ ಇರೋದು ಮಾನಿಟೈಸೇಷನ್ಗೆ. ಸೊ ಈ ಒಂದು ಕಾರಣಕ್ಕೆ ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. 1 ಇಯರ್ ಆಯ್ತಲ್ಲಪ್ಪ, ಇನ್ನೂ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ತುಂಬಾ ಟೆನ್ಷನಲ್ಲಿ ಇದ್ದೆ. ಸೊ ಏನಂದ್ರೆ, ಒಂದು ಹೊಸ್ದಾಗಿ ಚಾನಲ್ ಮಾಡಿರ್ತೀರಲ್ಲ ಅಂಥವರಿಗೆ ಒಂದು ಮಾತು ಹೇಳ್ತೀನಿ. ಸೊ ನೀವು ವಿಡಿಯೋನ ಶುರು ಮಾಡಬೇಕು, ಇನ್ನೇನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಮೊದಲನೇ ಪಾಯಿಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ, ನೀವು ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮದು ಹಳೇ ಒಂದು ಯೂಟ್ಯೂಬ್ದು ನೇಮ್ ಏನೋ ಕೊಟ್ಟಿರ್ತೀರ. ಸೊ ಅದನ್ನು ನೀವು ಎಡಿಟ್ ಮಾಡಿಕೊಂಡು ಅದನ್ನೇ ಕಂಟಿನ್ಯೂ ಮಾಡೋಕ್ಕಂತೂ ಹೋಗಲೇಬೇಡಿ. ಸೊ ಅದೇ ಥರ ಮಾಡೋಕ್ಕೆ ಹೋದರೆ ನನ್ನ ಥರನೇ 1 ಇಯರ್ ತನಕ ಕಾಯ್ಕೊಂಡು ಮತ್ತೆ ಈಗ ಮಾಡಿದ್ದ ವೀಡಿಯೋಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಎಷ್ಟೊಂದೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಸೊ ತುಂಬಾ ಅಂದರೆ ರೀಚ್ ಆಗಿದೆ, ಒಂದು 13K ತನಕ ರೀಚ್ ಆಗಿದೆ. ಸೊ ಇದೇ ಥರ ನೋಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಬಟ್ ಮಧ್ಯದಲ್ಲಿ ಎಲ್ಲೋ ಮಧ್ಯ ನಾನು ಇಂಟ್ರೆಸ್ಟ್ ಕಳ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಒಂದು ವಿಡಿಯೋ ರೀಚ್ ಆಯಿತು, ಮತ್ತೆ ಪದೇ ಡೌನ್ ಆಯಿತು. ಸೊ ಅದರಿಂದ ನಾನು ತುಂಬ ಬೇಜಾರಾಗ್ಬಿಟ್ಟು ಸೊ ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಡ್ತಿದ್ದೆ. ಇನ್ನೇನು ಮಾಡೋದೇ ವೇಸ್ಟ್ ಅಲ್ವಾ, ಸುಮ್ಮನೆ ಏನಕ್ಕೆ ವ್ಯೂಸ್ ಬರಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಅದಕ್ಕೋಸ್ಕರನೇ ಈ ಒಂದು ಚಾನಲ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಹೇಳೋಣ ಅಂತ ಈ ಒಂದು ಟಾಪಿಕ್ನ ತಗೊಂಡೆ. ಸೊ ಯಾರೆಲ್ಲ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮತ್ತು ಇವಾಗ ಚಾನಲ್ ಸ್ಟಾರ್ಟ್ ಮಾಡಿ 1 ವಿಡಿಯೋ ಇಲ್ಲಾಂದರೆ 2 ವಿಡಿಯೋಸ್ ಹಾಕಿರ್ತೀರಾ. ಸೊ ಅಂಥವ್ರು ಏನು ಮಾಡಿ ಅಂತಂದರೆ ಅದನ್ನು ಬಿಟ್ಟಾಕಿ. ವ್ಯೂಸ್ ಬಂದಿರಲ್ಲ, ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಿರ್ತೀರ, ಸೊ ಅದು ಬಂದಿರಲ್ಲ, ವ್ಯೂಸ್ ಬಂದಿರಲ್ಲ. ಸೊ ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಹೊಸ್ದಾಗಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಹಳೆ ಅಕೌಂಟನ್ನು ಬಿಟ್ಟಾಕ್ಬಿಡಿ. ಸೊ ಅದು ಹಳೇದನ್ನು ಯೂಸ್ ಮಾಡ್ತಿರ್ತೀರಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗಿದ್ರೆ ಸ್ವಲ್ಪ ಡೌನ್ ಆಗ್ಬೋದು ಚಾನಲ್ ಅಂತ ಹೇಳ್ತೀನಿ. ಸೊ ಹೊಸದಾಗಿ ನಿಮ್ಮದು ಚಾನಲ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತು ಇಮೇಲ್ ID ಅಷ್ಟೇ ಹೊಸದಾಗಿರಬೇಕು. ಸೊ ಆ ಥರ ನೀವು ಕ್ರಿಯೇಟ್ ಮಾಡಿಕೊಂಡು ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ನನಗೆ ಕ್ಯಾಮ್ರಾ ಸ್ಟ್ಯಾಂಡ್ ಕೊಡ್ದೇನೆ ವಿಡಿಯೋ ಮಾಡೋಕ್ಕೆ ಬಿಡ್ದೇನೆ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಕೆಲವೊಬ್ರು ಕೇಳಿದ್ರು ನನ್ನ ಚಾನಲಲ್ಲಿ, ಯಾಕೆ ವಿಡಿಯೋ ಮಾಡ್ತಿಲ್ಲ, ಮಧ್ಯ ಸ್ಟಾಪ್ ಮಾಡಿಬಿಡ್ತೀರಲ್ಲ. ಸೊ ಈ ಥರ ತುಂಬ ಜನ ಕೇಳಿದ್ದಾರೆ. ಬಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ನನಗೆ, ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದೇ ಕಾರಣಕ್ಕೆ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಇವನಂತೂ ಬಿಡ್ತಾ ಇಲ್ಲ. ಮಧ್ಯ ಏನಾದರೂ ಇವಾಗ ನಾನು ಮಾತಾಡ್ತಿರ್ತೀನಿ, ನೋಡಿ ಇದೇ ಥರ ನಾನು ಮಾತಾಡ್ತಿರ್ಬೇಕಾದ್ರೆ ಅದನ್ನೇ ಕಾಪಿ ಮಾಡೋದು, ಇಲ್ಲಾಂದರೆ ಸುಮ್ಮನೆ ಮಧ್ಯ ಮಾತಾಡ್ತಾ ಇರೋದು. ವಾಯ್ಸ್ ಓವರ್ನು ಕೊಡೋಕ್ಕಾಗಲ್ಲ, ವಿಡಿಯೋನು ಮಾಡೋಕ್ಕಾಗಲ್ಲ. ಮತ್ತೆ ಅವನಿಗೆ ಊಟ ಮಾಡಿಸಿದ್ದೀನಿ ಮಧ್ಯಾಹ್ನ. ವಾಷಿಂಗ್ ಮಷಿನ್ ಬೇರೆ ಬಟ್ಟೆ ಹಾಕಿದ್ದೀನಿ, ಇದು ಒಣಗಾಕ್ಬೇಕು. ಇದೊಂದು ಕೆಲಸ ನನಗೆ. ಮತ್ತೆ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಸಾತ್ವಿಕ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸೊ ನನಗೆ ಮೋಮೋಸ್ ಅಂತಂದ್ರೇ ತುಂಬ ಇಷ್ಟ, ಅದರಲ್ಲೂ ಚಿಕನ್ ಮೋಮೋಸ್ ಅಂತೂ ತುಂಬಾ ಇಷ್ಟ. ಬಟ್ ಇವತ್ತು ವೆಜ್ ಮೋಮೋಸನ್ನು ಸಾತ್ವಿಕ್ಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನಾವು ಪೂರಿಗೆ ಕಲಿಸ್ಕೊತೀವಲ್ಲ, ಸೊ ಅದೇ ಥರ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಸೊ ಇದೇ ಥರ ನೋಡಿ, ಪೂರಿಗೆ ಏನೇನು ಮತ್ತು ಎಣ್ಣೆ ಉಪ್ಪು ಹಾಕಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಸೊ ಅದೇ ರೀತಿ ನಾವು ಇದನ್ನು ನಾದ್ಕೋಬೇಕು. ನೋಡಿ ಇಷ್ಟು ಸಾಫ್ಟಾಗಿರ್ಬೇಕು. ಅದು ಸ್ವಲ್ಪ ನಾವು ಅದನ್ನು ಹಬೆಯಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಇರಬೇಕು. ಇದು ಸ್ವಲ್ಪ ಗಟ್ಟಿನೇ ಆಗೋಯ್ತು, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಇಲ್ಲಾಂದರೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಾತ್ವಿಕ್ ಏನು ಮಾಡ್ತಿದ್ದಾನೆ ಅಂತಂದರೆ, ನೋಡಿ ನಾನು ಹಿಟ್ಟನ್ನು ಇಸ್ಕೊಂಡು ಚಪಾತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೌಲ್ಗೆ ಹಾಕೊಂಡು ಕೂತಿದ್ದಾನೆ ಕಲಿಸ್ತಾ. ವೆಜ್ ಮೋಮೋಸ್ ಮಾಡೋದಕ್ಕೆ ನಾನಿಲ್ಲಿ ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ, ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಆನಿಯನ್ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಮಿಕ್ಸ್ ಮಾಡಿ ಇವಾಗ
ವೆಜ್ ಮೋಮೋಸ್ನ ಮಾಡಬೇಕು. ಸೊ ಇವಾಗ ಇದನ್ನ ಚಾಪ್ ಮಾಡ್ಕೊಳ್ಳೋಣ. ಇವಾಗ ನಾನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದಾಯ್ತು ವೆಜ್ ಮೋಮೋಸ್ ಮಾಡೋದಕ್ಕೆ. ಈರುಳ್ಳಿ, ಕ್ಯಾಬೇಜ್, ಕ್ಯಾರೆಟ್ ಮತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಸೊ ಇವಾಗ ಎಣ್ಣೆಲಿ ಫ್ರೈ ಮಾಡೋಣ. ಇವಾಗ ಸೊ ಇವಾಗ ಮೋಮೋಸ್ಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬಾಯ್ಲ್ ಮಾಡಬೇಕಷ್ಟೇ. ಸೊ ನೋಡಿ, ಈ ಥರ ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಥರ ವೆಜಿಟೇಬಲ್ಸ್ ಎಲ್ಲ ಒಳಗಡೆ ಹಾಕಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ಇದನ್ನು ಇವಾಗ ಬಾಯ್ಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫೈನಲಿ ಇವಾಗ ಮೋಮೋಸ್ಗೆ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇದು ಬಾಯ್ಲ್ ಆಗೋದು ಅಷ್ಟೇ ಬಾಕಿ ಇವಾಗ. ಸೊ ಅಲ್ಲಿವರೆಗೆ ಸಾತ್ವಿಕ್ ಏನೇನೆಲ್ಲ ಚೇಷ್ಟೆ ಮಾಡಿದ್ದಾನೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇದನ್ನೆಲ್ಲ ಈ ಕಡೆ ಎಲ್ಲ ಬಿಸಾಕಿ ಚಾಕು ತಗೊಂಡು ಬಾದಾಮಿ ಎತ್ಕೊಂಡು ಎಲ್ಲ ಹೇಗೆ ಬಿಸಾಕಿದ್ದಾನೆ. ಏನೇನೇನು ತರಲೆ ಮಾಡಿದೆ ಹೇಳಪ್ಪ, ಏನೇನು ತರಲೆ ಮಾಡಿದೆ ಎಷ್ಟೋ ತನಕ? ಅಮ್ಮ ಅಮ್ಮ ಅಂತಿದ್ಯಲ್ಲ, ಬಾ ಮಾತಾಡು. ಇವಾಗೆಲ್ಲ ನೋಡ್ಕೊಂಡು ಬಂದ್ರಿ ಸಾತ್ವಿಕ್ ಏನೇನೆಲ್ಲ ತರಲೆ ಮಾಡಿ. ನನಗೆ ತುಂಬ ಕಷ್ಟ ಆಯಿತು. ಇವಾಗ ಬರೀ ವೆಜ್ ಮೋಮೋಸ್ ಮಾಡೋದಕ್ಕೆ ಇಷ್ಟೊಂದು ಟೈಮ್ ಹಿಡೀತು. ಸೊ ಇವಾಗ 6:15 ಆಗ್ಬಿಟ್ಟಿದೆ ಟೈಮ್ ಬೇರೆ. ಸೊ ಇವ್ರ ಪಾಪ ಬೇರೆ ಆಫೀಸಿಂದ ಬರೋ ಟೈಮ್ ಆಯಿತು. ಸೊ ಅವ್ರಿಗೂ ಸಹ ಮೋಮೋಸ್ ತಿಂದಂಗೆ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸೈಲೆಂಟ್ ಆಗಿದ್ದಾನೆ. ಆವಾಗಲೇ ನಾನು ಪ್ರಿಪೇರ್ ಮಾಡಬೇಕಾದ್ರೆ ಕೊಟ್ಟಿರೋ ಅಷ್ಟು ಕಾಟ, ಯಪ್ಪ ಇವಾಗಂತೂ ನೋಡಿ ಸೈಲೆಂಟಾಗಿ ನಿಂತಿದ್ದಾನೆ, ಏನು ಮಾಡ್ತಿಲ್ಲ. ನನಗಂತೂ ತಲೆ ನೋವೇ ಬಂದ್ಬಿಡ್ತು ಈ ಮೋಮೋಸ್ ಮಾಡೋ ಅಷ್ಟರಲ್ಲಿ. ಸೊ ಚಿಕನ್ ಮೋಮೋಸ್ ಇದಕ್ಕಿಂತ ಜಾಸ್ತಿ ಟೈಮ್ ಹಿಡಿಯುತ್ತೆ. ಬಟ್ ಅದಕ್ಕೋಸ್ಕರನೇ ಮೊದಲು ಇವನಿಗೆ ವೆಜ್ ಮೋಮೋಸ್ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು. ಏನು, ಸೊ ಇವಾಗ ವೆಜ್ ಮೋಮೋಸ್ ಮಾಡೋದಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಅದಾಗೋ ತನಕ ಇವನ್ ಕಾಟ ತಡ್ಕೊಳಕ್ಕಂತೂ ಆಗಲ್ಲ. ನೋಡೋಣ ಇನ್ನು ಏನೇನು ಕಾಟ ಕೊಡ್ತಾನೋ ನನಗೆ. ಇವಾಗೆಲ್ಲ ತೋರಿಸಿದ್ನಲ್ವ, ಸೊ ಇದನ್ನೆಲ್ಲ ಬಿಸಾಕಿದ್ದಾನೆ. ಅದನ್ನೆಲ್ಲ ಎತ್ತಿಡೋ ಅಷ್ಟರಲ್ಲಿ ಮುಗೀತು ನನ್ನ ಕತೆ. ಇವಾಗಲೇ ಆಲ್ರೆಡಿ ತಲೆನೋವು ಬಂದ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ವೆಜ್ ಮೋಮೋಸ್ ಮಾಡೋಕ್ಕೆ ಇಷ್ಟು ಟೈಮ್ ಹಿಡಿತು. ಬಟ್ ಇನ್ನು ಚಿಕನ್ ಮೋಮೋಸ್ ಏನಾದರೂ ಮಾಡಿದರೆ ತುಂಬ ಟೈಮ್ ಹಿಡಿತಿತ್ತು. ಅದಕ್ಕೋಸ್ಕರನೇ ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ವೆಜ್ ಮೋಮೋಸ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಚಿಕನ್ ಮೋಮೋಸ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಆ ರೆಸಿಪಿನ ತೋರಿಸ್ತೀನಿ. ಸೊ ಮತ್ತು ಮೋಮೋಸ್ ಎಲ್ಲ ರೆಡಿ ಆಗೋ ತನಕ ಪಕ್ಕದ ಮನೆಯಲ್ಲಿರುವಂತಹ ಒಂದು ಹುಡುಗನ ಜೊತೆ ಆಟಾಡ್ತಾ ಇದ್ದಾನೆ. ಸೊ ಇಲ್ಲಿ ಅಕ್ಕಪಕ್ಕ ಜಾಸ್ತಿ ಯಾರೂ ಇಲ್ಲ, ಇರೋದು ಇದೊಂದೇ ಹುಡುಗ, ಚಿಕ್ಕ ಪಾಪು ಇರೋದು. ಮತ್ತು ಇನ್ನೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸೊ ಇದು ಈ ಹುಡುಗನ ಜೊತೆ ಇಲ್ಲಿ ಆಟ ಆಡ್ತಾ ಇರ್ತಾನೆ ಯಾವಾಗ್ಲೂ. ಡೈಲಿ ಯಾವಾಗಲೂ ಒಂದೊಂದು ಟೈಮ್ ಬರ್ತಾನೆ ಹುಡುಗ, ಅವನ ಜೊತೆ ಆಟ ಆಡ್ತಾ ಇರ್ತಾನೆ. ಸೈಕಲೆಲ್ಲ ಅವನಿಗೆ ಕಾರ್ ಕೊಟ್ಬಿಡೋದು, ಇವನು ಸೈಕಲ್ ಆಟ ಆಡೋದು. ಈ ಥರ ಅವನ್ನ ಆಟಾಡಿಸ್ಕೊಂಡು ಅವನು ಆಟಾಡ್ತಾ ಇರ್ತಾನೆ. ಹಾಗಾದ್ರೆ ಸ್ವಲ್ಪ ಬೇಜಾರು ಕಡಿಮೆ ಆಗುತ್ತೆ ಅವನಿಗೆ. ಫೈನಲಿ ಇವಾಗ ಮೋಮೋಸ್ ರೆಡಿ ಆಗಿದೆ. ಸಾತ್ವಿಕ್ಗೆ ನೋಡೋಣ ಹೇಗಿದೆ ಟೇಸ್ಟ್ ಕೇಳ್ಬಿಟ್ಟು ನೋಡ್ತೀನಿ. ಸೊ ಇದೇ ಥರ ನೋಡಿ ಫೈನಲ್ ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಮೋಮೋಸನ್ನು ಇಟ್ಟು ಬಾಯ್ಲ್ ಮಾಡ್ಕೋಬೇಕು. ಒಳಗಡೆ ನೀರು ಇರಬೇಕು. ಸೊ ಆವಾಗ ನಮಗೆ ಪರ್ಫೆಕ್ಟಾಗಿ ಬಾಯ್ಲ್ ಆಗುತ್ತೆ. ಸೊ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಮತ್ತೆ ನಾವಿಲ್ಲಿ ಮೋಮೋಸ್ ತಿನ್ನೋಷ್ಟರಲ್ಲೇ ಕರೆಂಟ್ ಹೋಗ್ಬಿಟ್ಟಿತ್ತು. ಮತ್ತೆ ನಾನಿಲ್ಲಿ ಹೊಟ್ಟೆ ಹಶ್ವಲ್ಲಿ ತಿಂತಾ ಕೂತಿದ್ದೀನಿ. ಸಾತ್ವಿಕ್ ಅಂತೂ ಒಂದ್ ತುತ್ತು ತಿನ್ಲಿಲ್ಲ. ಅವನ್ಗೆ ಯಾರಾದ್ರೂ ಮಕ್ಳು ಸಿಕ್ಕಿದ್ರೆ ಆಟ ಆಡೋದ್ರಲ್ಲೇ ತುಂಬಾ ಬ್ಯುಸಿ ಆಗ್ಬಿಡ್ತಾನೆ. ಅವನ್ಗೆ ಊಟನೂ ಬೇಡ ಏನು ಬೇಡ, ಆಟ ಆಡೋರಿದ್ರೆ ಅವನಿಗೆ. ಮತ್ತೆ ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲಾಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.